ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೇನು ಹತ್ತತ್ರ 10K ರೀಚ್ ಆಗೋ ಮೂಮೆಂಟಲ್ಲಿ ಇದ್ದೀವಿ. ಇನ್ನೂ ಒಂದು 4-5 ಜನ ಆಗಬೇಕಷ್ಟೇ. ಒಂದು 4-5 ಜನ ಆಗೋದಕ್ಕಿಂತ ಮುಂಚೆ ಏನಪ್ಪ ಅಂತ ಅಂದರೆ ನಮ್ಮ ಶೋಯಿನಿ ಕೇಕ್ ತರೋಣ ಅಂತಿದ್ದೋ. ಅದರಿಂದಾಗಿ ಹೆಂಗೋ 10Kನೂ ಕೂಡ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಇವಾಗ ಕೇಕ್ ತೊಗೊಬೋಣ. ನಮ್ಮ ಶೋಯಿನಿ ಎಲ್ಲ ಒಳಗಡೆ ಇದೆ, ಬರಮ್ಮ. ಆಮೇಲೆ ಎಷ್ಟೊಂದು ಜನ ಅನ್ಬೋದು 10,000 ಮಾಡೋದೆಲ್ಲ ಈಸಿ ಅಂತ. ನಮ್ಮ ಯೂಟ್ಯೂಬರ್ ಒಬ್ಬರು ಇದ್ದಾರೆ, ಅವರು ಕೂಡ ಸಬ್ಸ್ಕ್ರೈಬರ್ಗೋಸ್ಕರ ಕೇಳ್ತಾ ಇದ್ದಾರೆ. ಬ್ರೋ, ಏನು ಈಸಿನಾ ಸಬ್ಸ್ಕ್ರೈಬರ್ ಮಾಡೋದು ಯೂಟ್ಯೂಬಲ್ಲಿ? ತುಂಬ ಕಷ್ಟ. ನಾನು ಸುಮಾರು ಒಂದು 8 ತಿಂಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಬರೀ 400 ಜನ ಆಗಿದ್ದಾರೆ ಅಷ್ಟೇ ಸಬ್ಸ್ಕ್ರೈಬರ್ಸು. ನಿಮ್ಗೆ ಯೂಟ್ಯೂಬ್ಗೆ ಬರೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬರ್ ಮಾಡೋದು ಈಸಿ ಅನ್ನಿಸ್ತಾ ಇತ್ತು, ಅನ್ನಿಸ್ತಾ ಇರಲಿಲ್ಲ ನಿಮ್ಗೆ? ಈಸಿ ಅಂದ್ಕೊಂಡಿದ್ದೆ ನಾನು. ಈಸಿ ವಿಡಿಯೋ ಮಾಡಾಕಿದ್ರೆ ಬರ್ತಾರೆ, ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅಂದ್ಕೊಂಡಿದ್ದೆ. ಆದರೆ ಬಂದಾದ್ಮೇಲೆ ಗೊತ್ತಾಗಿತ್ತು ತುಂಬ ಕಷ್ಟ ಅಂತ. ಹೌದು ಗೈಸ್, ಅಂದ್ಕೊಂಡಷ್ಟು ಈಸಿ ಅಲ್ಲ ಯೂಟ್ಯೂಬಲ್ಲಿ ಕೂಡ ಸರ್ವೈವ್ ಆಗೋದು. ಏನಕ್ಕಪ್ಪ ಅಂತಂದರೆ ಅಷ್ಟು ಈಸಿಯಾಗಿ ಯಾರೂ ಸಬ್ಸ್ಕ್ರೈಬ್ ಆಗಲ್ಲ. ಸೊ ನನ್ನ ಸಬ್ಸ್ಕ್ರೈಬ್ ಮಾಡಿ ಒಂದು 10,000 ತನಕ ನೀವು ರೀಚ್ ಮಾಡಿರ. ಇನ್ನೊಂದು 4 ಜನ ಬೇಕು. ಇನ್ನೊಂದು 4 ಜನ ಯಾವಾಗ ಆಗ್ತಾರ ಅಂತ ನೋಡೋಣ. ಅಂದರೆ ಕೇಕ್ ತಗೊಬರೋ ವರ್ಷಕ್ಕೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಬಂದು ಕೇಕ್ ತೊಗೊಂಬಂದು ವೆಯ್ಟ್ ಮಾಡೋಣ. ಆಗ್ಬೋದು ಅನ್ನಿಸ್ತಾ ಇದೆ. ಬನ್ನಿ ಹೋಗೋಣ, ಫಸ್ಟ್ ಕೇಕ್ ತಂದುಬಿಡೋಣ. ಶೈನಿ ಎಲ್ಗೋಣ? ಕೇಕ್ ತರ್ಕೋಣ. ನಡಿ ನೋಡಿ, ಇವಾಗ ಚಪ್ಪಲಿ ಹಾಕೊಂಡು ರೆಡಿ ಆಯಿತು, ಹೋಗೋಣ. ಕರೆಕ್ಟಾಗಿ ಹಾಕೋ, ಬರ್ರಿ ಹೋಗೋಣ. ವೈಸ್ ಬರ್ರಿ, ನಡಿ. ಶೈನಿ ಏನು ಬೇಕು ನಿಂಗೆ? ಚಾಕ್ಲೇಟ್ ಬೇಕಾ? ಶೈನಿ ಏನು ತಂಡೆ? ಏನು ಚಾಕ್ಲೇಟ್ ತಗೊಂಡ? ಏನಮ್ಮ ಇದು ಬರೀ 4 ಚಾಕ್ಲೇಟ್ ಆಯ್ತು ಅಷ್ಟೇ? ಹಾಂ, ಸೊ ಗಾಯ್ಸ್ ನೋಡಿ, ಏನೋ ಚಾಕ್ಲೇಟ್ ಆಯ್ತು ನಮ್ಮ ಶೋಯಿನಿ. ಅದೇನೇ 160 ರೂಪಾಯಿ ಅಂತ. ಎಷ್ಟಮ್ಮ? 160 ಅಲ್ಲ ನಮ್ಮ 170 ಗಾಯ್ಸ್ ಇದು. ಸರಮ್ಮ ನಡಿ ಗಾಯ್ಸ್. ಇವಾಗ ಕೇಕ್ ತಗೊಂಡಿದ್ದಾಯ್ತು. ಇವಾಗ ಮನೆಗೆ ಹೋಗಿ ಆಗೋರು ಇಲ್ಲ ಡೌಟು ಬ್ರೋ, ನಂಗೆ ಇನ್ನೂ 10,000 ಆಗಿರ್ತಾರ? ಇಲ್ಲ ಬೈ, ಇನ್ನೂ ಚೆಕ್ ಮಾಡೋದಿರುತ್ತೆ ಅಂದ್ಕೊಂಡಿರ್ತೀನಿ. ಮೇ ಬಿ ಇನ್ನೊಂದು 2-3 ಆಗಬೇಕು. ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಗುತ್ತೆ ಅನ್ನೋ ನೋಡ್ಬೇಕಷ್ಟೇ. ಬೋಡ 10K ಆಗಿಲ್ಲ ಅಂದ್ರೆ ಏನಮ್ಮ ಮಾಡೋದು ಇವಾಗ? ಚಿನಿ 10K ಆಗಿಲ್ಲ ಅಂದರೆ ಕೇಕ್ ಕುಯ್ಯಂಗಿಲ್ಲಮ್ಮ. 10K ಆಗಿಲ್ಲ ಅಂದರೆ ಕೇಕ್ ಕುಯ್ಯಂಗಿಲ್ಲಲ್ಲ, ಏನು ಮಾಡೋಣ ಈಗ? ಹಂಗೆ ಮಡಿಕೊಳ್ಳೋಣ ಕೇಕ್ ತಗೊಂಡೋಗಿ. ಹಾಂ, ಆದಮೇಲೆ ಕುಯ್ಯೋಣ. ಬಾ ಹೋಗಿ ಮನೆಗೆ ಹೋಗಿ ನೋಡೋಣ. ಗೈಸ್ ನೋಡಿ, ಟಿ ವಿನೂ ಕೂಡ ಆನ್ ಮಾಡಿದ್ದೀನಿ. ಟಿ ವಿಲಿ ಹಾಕಿ ನೋಡೋಣ ಇವಾಗ ಎಷ್ಟು ಜನ ಆಗವ್ರೆ ಸಬ್ಸ್ಕ್ರೈಬರ್ಸ್ ಅಂತ. ಫಸ್ಟ್ ಓಪನ್ ಮಾಡೋಣ ಕೇಕು. ಓಪನ್ ಮಾಡೋಣ, ಬನ್ನಿ ಓಪನ್ ಮಾಡೋಣ ಫಸ್ಟ್. ಗೈಸ್ ನೋಡಿ, ಕೇಕ್ ತಗೊಬಂದಿನಿ. ಕೇಕ್ ಮೇಲೆ ಯಾವ ಥರ ಬರ್ಸೀನಿ ಅಂತ 10K YT ಫ್ಯಾಮಿಲಿ ಅಂತ ಬರ್ಸೀನಿ. ಅಂದರೆ ನಿಮಗೋಸ್ಕರನೇ, ನಿಮ್ಮ ಫ್ಯಾಮಿಲಿ ಅಲ್ವಾ, ಅದಕ್ಕೋಸ್ಕರ 10K YT ಫ್ಯಾಮಿಲಿ ಅಂತ ಬರ್ಸೀನಿ. ಇವಾಗ ಫಸ್ಟು ಟಿ ವಿಲಿ ಹಾಕ್ಬೇಕಲ್ವ, ಇವಾಗ ರಿಮೋಟ್ ಎಲ್ಲ ಅಪ್ಪ ಐತೆ, ಹಾಕ್ತೀನಿ ಟಿ ವಿಲಿ. ಗೈಸ್ ನೋಡಿ, ಕೌಂಟ್ ಮಾತ್ರ ಇವಾಗ ಹೆಂಗಾಗಿದೆ ಅಂತ 9,999. ನೋಡೋಕೆ ಮಾತ್ರ ಡಿಜಿಟ್ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನೊಂದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ಶೋಯಿನ ಬಾಯಿಂದ ಕಾಯ್ತೈತೆ ಮೊನ್ನೆ ಕೇಕ್ ಕೊಯ್ಯೋಕ್ಕೆ. 10,000 ಆದರೆ ಸಾಕು ಗುರು. ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಮ್ಯಾಚ್ ಬಾಕ್ಸ್ ತಂದಿದ್ದೀವಿ ನಮ್ಮ ಬುಡ. ಇಲ್ಲಮ್ಮ ಮ್ಯಾಚ್ ಬಾಕ್ಸು. ಗೈಸ್ ಆಯಿತು ನೋಡಿ, ಫೈನಲ್ಲಿ ಆಗೋಯ್ತು. ಇನ್ನೂ ಒಂದು ಎಕ್ಸ್ಟ್ರಾನೇ ಆಗ್ಬಿಟ್ಟಿದೆ ನೋಡಿ, 10,000 ಒಂದಾಗಿದೆ ಇವಾಗ ನಮ್ಮ ಶೋಯಿನಿ ಮ್ಯಾಚ್ ಬಾಕ್ಸ್ ತಗೊಬರಲಿ, ಕೇಕ್ ಕಟ್ ಮಾಡೋಣ. ತಾಂಬರಮ್ಮ ಆತ ಇರುತ್ತೆ, ಬರಮ್ಮ. ಕೈ ಹಿಡ್ಕ ಹಾಕೊಂಡು ಆ ಕೈ. ಗೈಸ್ ನೋಡಿ, ಇವಾಗ ಆಯಿತು. ಕಟ್ ಮಾಡೋಣ ಚಿನಿ. ಕಟ್ ಮಾಡು. ಕಟ್ ಮಾಡಮ್ಮ. ಕಟ್ ಮಾಡ್ತೀನಿ. ಕಟ್ ಮಾಡೋಕೆ ಗೊತ್ತಾಯಿಲ್ವಾ? ಕಟ್ ಮಾಡ್ಬೇಕು ಅದನ್ನು. ಗೈಸ್ ನೋಡಿ, ನಿಮ್ಮ ಸಪೋರ್ಟಿಂದನೇ ಇವಾಗ ನಾನು 10K ರೀಚ್ ಆಗಿರೋದು. ಇದೇ ಥರ ಸಪೋರ್ಟ್ ಮಾಡ್ತಾರೆ, ಇನ್ನೂ ಒಂದು ಸ್ವಲ್ಪ ಬೆಳೆಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್. ಏನು ಬ್ರೋ, ಏನು ಬೇಕು ಬ್ರೋ? ಹಿಂಗೇನು ಬೇಕು ಬ್ರೋ? ಮನುಜ ಸಿಕ್ಕಿಲ್ವಾ ಚಾಕ್ಲೇಟ್ ತಗೊಂಡಿದ್ಯಾ? ತೋರ್ಸೋದು ಹೆಂಗೈತೆ ನೋಡು. ಅಷ್ಟೊಂದು ಕಾಸ್ಟ್ಲಿ ಚಾಕ್ಲೇಟ್ ಯಾವ ಥರ ಇರುತ್ತೆ, ಓಪನ್ ಮಾಡಿ ನೋಡು. ಒಳಗಡೆ ಏನು ನಟ್ಸ್ ಇರುತ್ತೆ ಬೈ ಅಷ್ಟೇ. ಏನೆಲ್ಲ ಹೊಡೆದೋಗೈತೆ. ಫ್ರಿಜ್ಜಲ್ಲಿ ಇಡಬೇಕಿತ್ತು, ಮೆಲ್ಟ್ ಆಗೈತೆ. ಒಳಗಡೆ ಒಂದು ನಟ್ಸ್ ಇರುತ್ತೆ ಅಷ್ಟೇ, ಚೆನ್ನಾಗಿರುತ್ತೆ ಚಾಕ್ಲೇಟ್ ಅದು.